ಮದ್ವೆ ಅಲ್ಲ ಎಂಗೇಜ್ಮೆಂಟ್ಗಿನ ಮುಂಚೆ ನಾನು ನನ್ನ ಹಸ್ಬೆಂಡ್ ಗೋವಾಗ್ ಹೋಗಿದ್ವಿ. ಅದು ಒಂದಿನ 2 ದಿನ ಅಲ್ಲ 5 ದಿನ ಹೋಗಿದ್ವಿ. ಯೂಶುವಲ್ ಆಗಿ ಮದ್ವೆ ಮಾತುಕತೆ ಎಲ್ಲ ಆದ್ಮೇಲೆ ಹೂ ಮುಚ್ಚೋ ಶಾಸ್ತ್ರನ ಇಟ್ಕೊತಾರೆ. ಆದ್ರೆ ನಮ್ ಕೇಸಲ್ಲಿ ಉಲ್ಟಾ ಹೂ ಮುಚ್ಚೋ ಶಾಸ್ತ್ರ ಇಟ್ಕೊಳ್ಳೆ ಎಲ್ಲ ಡೈರೆಕ್ಟ್ ಆಗಿ ಎಂಗೇಜ್ಮೆಂಟ್ ಇಟ್ಕೊಂಡ್ಬಿಟ್ರು. ಹುಡ್ಗುನ್ ನೋಡಿ ಒಂದೇ ತಿಂಗಳೊಳಗಡೆ ಎಲ್ಲ ಮಾತುಕತೆ ಎಲ್ಲ ಮುಗ್ದಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡ್ಬಿಟ್ರು. ನಾವು ಮಾತಾಡಿದ್ ಡಿಸೆಂಬರ್ ಅಲ್ಲಿ, ಜಾನ್ವರಿಗೆ ಎಂಗೇಜ್ಮೆಂಟ್ ಅಂತೆ. ಈ ಕಡೆ ನನ್ಗೂ ಭಯ, ಆ ಕಡೆ ನನ್ ಗಂಡಂಗೂ ಭಯ. ಏನಾಗುತ್ತೋ ಲೈಫ್ ಅಲ್ಲಿ, ಯಾರನ್ನ ಮದ್ವೆ ಆಗ್ತಿದೀವಿ ದಿಢೀರ್ ಅಂತ ಎಲ್ಲ ಡಿಸೈಡ್ ಮಾಡ್ಬಿಡ್ತಾ ಇದಾರೆ. ಸ್ವಲ್ಪ ಯೋಚನೆ ಮಾಡೋಕ್ಕೂ ಟೈಮ್ ಕೊಡ್ತಿಲ್ಲ. ನನ್ ಗಂಡಂಗೆ ಹುಡುಗಿ ಒಳ್ಳೋಳ, ನಮ್ಮ ಮನೆಯವ್ರಿಗೆಲ್ಲ ಹೊಂದ್ಕೊಂಡು ಹೋಗ್ತಾಳ ಅನ್ನೋ ಯೋಚನೆ, ನನ್ಗೆ ಹುಡ್ಗ ಒಳ್ಳೆನ ನನ್ನ ಬಳಸ್ಕೊಂಡು ಹೋಗ್ತಾನ ಅನ್ನೋ ಯೋಚನೆ, ಮನೇಲಿ ಇದ್ದಿದ್ ಹಿರಿಯರಿಗೆಲ್ಲ ಇವ್ರು ಮದ್ವೆ ಯಾವಾಗ ಮಾಡಿ ಮುಗಿಸ್ತೀವಿ ಅನ್ನೋ ಯೋಚನೆ. ಆದ್ರೆ ಮದ್ವೆ ಅನ್ನೋದು ಬರೀ 2 ದಿನದ ಫಂಕ್ಷನ್ ಅಲ್ಲ ಅಲ್ವಾ. ಇಡೀ ಜೀವನ ಒಬ್ರ ಜೊತೆ ನಾವು ಬಾಳ್ಕೊಂಡು ಹೋಗ್ಬೇಕು, ಅವ್ರನ್ನ ಅರ್ಥ ಮಾಡ್ಕೊಬೇಕು, ಅವ್ರ ಜೊತೆ ನಮ್ ಇಡೀ ಜೀವನ ಕಳಿಬೇಕು. ಕಾಮಿಡಿ ಏನಂದ್ರೆ ಡಿಸೆಂಬರ್ ಅಲ್ಲಿ ಮಾತುಕತೆ ಆಯ್ತಲ್ಲ, ನ್ಯೂ ಇಯರ್ ಬಂತು. ಸೊ ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ನನಗೆ ನ್ಯೂ ಇಯರ್ ಪ್ಲಾನ್ಸ್ ಏನಂತ ಹೇಳಿದ್ರು. ನನಗಂತೂ ಏನು ಇಲ್ಲ ಅಂತ ಹೇಳಿದೆ. ಆದ್ರೆ ಮನ್ಸಲ್ಲಿ ನಮ್ ಎಂಗೇಜ್ಮೆಂಟ್ ಸೆಟ್ ಆಗಿದೆ ಅಲ್ವಾ, ನೀನ್ ನನ್ನ ಫಿಯಾನ್ಸಿ ಅಲ್ವಾ, ಏನಾದ್ರು ಪ್ಲಾನ್ ಮಾಡ್ಬೋದಲ್ವಾ ಅನ್ನೋ ಯೋಚನೆ. ನಾನು ಇಂಡೈರೆಕ್ಟ್ ಆಗಿ ನಿಮ್ ಪ್ಲಾನ್ಸ್ ಏನು ಅಂತ ಕೇಳಿದೆ. ಅವರು ಏನು ಇಲ್ಲ ಅಂತ ಹೇಳಿದ್ರು. ಕೊನೆಗೆ ನನ್ನ ಹಸ್ಬೆಂಡ್ ಎಲ್ಲ ತುಂಬಾ ಫಾಸ್ಟ್ ಆಗಿ ಆಗ್ತಿದೆ, ನಾವು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಆಗ್ತಿಲ್ಲ, ನ್ಯೂ ಇಯರ್ ಅಂತ ಹೊರಗಡೆ ಹೋಗಿ ಬರೋಣ ಅಂತ ಕೇಳಿದ್ರು. ನನ್ನ ಮನ್ಸಲ್ಲೂ ಅದೇ ಭಯ ಇದ್ರಿಂದ ಹ್ಞೂ ಸರಿ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದೆ. ವಿಚಿತ್ರ ಅಂದ್ರೆ ಈ ಅರೇಂಜ್ ಮ್ಯಾರೇಜ್ ಅಲ್ಲಿ ಗೊತ್ತಿಲ್ಲದಿರೋ ಜೊತೆ ಮದ್ವೆನೇ ಮಾಡಿ ಮುಗಿಸ್ಬಿಡ್ತಾರೆ. ಆದ್ರೆ ಅವ್ರ ಜೊತೆ ಮದ್ವೆಗಿನ ಮುಂಚೆ ಒಂದಿನನೂ ಆಚೆ ಹೋಗ್ಬಿಡಲ್ಲ. ಇನ್ನು ನಾನು ಮದ್ವೆ ಆಗ್ತಿರೋ ಹುಡುಗನ ಜೊತೆ 5 ದಿನ ಗೋವಾಗ್ ಹೋಗ್ತೀನಿ, ಅದು ಎಂಗೇಜ್ಮೆಂಟ್ ಮುಂಚೆ ಅಂದ್ರೆ ಬಿಡ್ತಾರೆ. ಈ ಗೋವಾ ಸ್ಟೋರಿನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಈ ವೇಟ್ ಲಾಸ್ ರೆಸಿಪಿನ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ, ರೀಲ್ನ ಸೇವ್ ಮಾಡ್ಕೊಳ್ಳಿ. ಹಾಗೆ ನಮ್ಮನ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.